ಎಷ್ಟೋ ಕಾಲೇಜ್ ಓನರ್ಸು ಅದೇ ಕಾಲೇಜಿನ PhD ಪ್ರೊಫೆಸರ್ಸ್ ಅಷ್ಟು ನಾಲೆಡ್ಜ್ ಇರಲ್ಲ. ಎಷ್ಟೋ ಸತಿ ಕಂಪ್ನಿ ಬಾಸ್ ತನ್ನ ಎಂಪ್ಲಾಯೀಸ್ ಅಷ್ಟು ಸ್ಕಿಲ್ ಇರಲ್ಲ. ಎಷ್ಟೋ ಹಾಸ್ಪಿಟಲ್ ಓನರ್ಸ್ ಅಲ್ಲಿನ ಡಾಕ್ಟರ್ಸ್ ಅಷ್ಟು ಓದಿರಲ್ಲ. ಎಷ್ಟೋ ಸೋಷಿಯಲ್ ಮೀಡಿಯಾ ಆ್ಯಪ್ಸು ಇಷ್ಟು ಪಾಪ್ಯುಲರ್ ಆಗಿದೆ. ಎಲ್ಲ ಫೌಂಡರ್ಸ್ನು ಟಾಪರ್ಸ್ ಏನಲ್ಲ. ಹಾಗೇನೆ ಪ್ರಪಂಚದಾದ್ಯಂತ ಇರೋ ಎಲ್ಲ ಪ್ರೆಸಿಡೆಂಟ್ಸ್ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಲಿ ಎಲ್ಲರೂ ಏನು ಟಾಪರ್ಸ್ ಅಲ್ಲ. ಆದರೂ ಎಲ್ಲ ಹೇಗೆ ಇಂಥ ಕೀ ಪೊಸಿಷನ್ಸ್ ಅಲ್ಲಿ, ಪವರ್ಫುಲ್ ಪೊಸಿಷನ್ಸ್ ಅಲ್ಲಿ ಇದ್ದಾರೆ? ಇವರೆಲ್ಲರಿಗೂ ಇರೋದೊಂದು ಕಾಮನ್ ಸ್ಕಿಲ್ ಏನು ಗೊತ್ತಾ? ಲೀಡರ್ಶಿಪ್ ಕ್ವಾಲಿಟೀಸ್. ಇವ್ರಿಗೆ ಎಲ್ಲ ಟ್ಯಾಲೆಂಟು ಇಲ್ಲದೆ ಇರ್ಬೋದು, ಅದ್ರ ಎಲ್ಲ ಟ್ಯಾಲೆಂಟ್ ಇರೋರನ್ನ ಟೀಮ್ ಮಾಡಿ ಅದನ್ನ ಮ್ಯಾನೇಜ್ ಮಾಡುವಂತಹ ಟ್ಯಾಲೆಂಟ್ ಇರುತ್ತೆ. ಇವರು ಎಲ್ಲದರಲ್ಲೂ ಬುದ್ಧಿವಂತರಲ್ಲ, ಆದರೆ ಎಲ್ಲ ಬುದ್ಧಿವಂತರನ್ನ ಟೀಮ್ ಮಾಡಿ ಅವರಿಂದ ಬುದ್ಧಿವಂತಿಕೆ ಕೆಲಸ ತೆಗಿಯೋಷ್ಟು ಇವ್ರು ಬುದ್ಧಿವಂತರಾಗಿರ್ತಾರೆ. ನಿಮ್ಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳಿ ಏನೂ ಟ್ಯಾಲೆಂಟ್ ಇಲ್ಲ ಅಂತ ಅನ್ಕೊಂಡ್ರು ಇದು ಒಂದು ಸ್ಕಿಲ್ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿದ್ರೆ ನೀವು ಮಹಾತ್ಮ ಆಗೋದು ಗ್ಯಾರಂಟಿ. ಈಗ ಎಕ್ಸಾಮ್ ಸೀಸನ್ಸ್ ಅಥವಾ ರ್ಯಾಂಕ್ಸ್ ಏನಾದರೂ ಸ್ವಲ್ಪ ನೀವು ಅನ್ಕೊಂಡಂಗೆ ಬಂದಿಲ್ಲ ಅಂದ್ರೂ ನೀವು ಪಾಸಿಟಿವ್ ಆಗಿ ತಗೊಳ್ಳಿ ಅದನ್ನ, ಬಂದಿರೋ ರಿಸಲ್ಟ್ನ. ಅದರಿಂದ ನೀವೇನಾದರೂ ಇಷ್ಟು ಬಂದಿಲ್ಲ ಅಂತ ನೀವು ಒಂದು ನೆಗೆಟಿವ್ ಡಿಸಿಷನ್ ತಗೊಂಡು ಏನಾದರೂ ಮಾಡ್ಕೊಂಡ್ರೆ ಯೋಚನೆ ಮಾಡಿ, ನೀವು ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಮತ್ತೆ 10th ತನಕ 10 ವರ್ಷ, ಮತ್ತೆ PUC, ಮತ್ತೆ ಗ್ರಾಜುಯೇಷನ್, ಮತ್ತೆ ಸೈಕಲ್ ರಿಪೀಟ್ ಆಗೋದಕ್ಕಿಂತ ಈಗ ಆಲ್ರೆಡಿ ಏನಿದೆ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ರ್ಯಾಂಕ್ಸ್ ಅಥವಾ ಪರ್ಸೆಂಟೇಜ್ ಅಲ್ಲ, ನಿಮ್ಮ ಫಸ್ಟ್ ಇಂಟರ್ವ್ಯೂ ಫಸ್ಟ್ ಜಾಬ್ ತನಕ ಅಷ್ಟೇ ಹೆಚ್ಚಾಗಿ ಮಾತಾಡೋದು. ಅಲ್ಲಿಂದ ನೀವು ಏನು ತೊಗೊಂಡು ಹೋಗ್ತೀರಾ ಅದು ಅಲ್ಲಿಂದ ಅದು ಟೇಕ್ ಆಫ್ ಆಗುತ್ತಲ್ಲ, ಅದಷ್ಟೇ ಇಂಪಾರ್ಟೆಂಟ್. ಅದು ಮಾರ್ಕ್ಸ್ ಕಾರ್ಡ್ ಅಥವಾ ಏನಿದೆ ಅದೆಲ್ಲ ಎಂಟ್ರಿ ಟಿಕೆಟ್ ಥರ. ಫಸ್ಟ್ ಇದಕ್ಕೆ ಏನು ಬೇಕೋ ಅಷ್ಟೇ ಎಂಟ್ರಿ ಟಿಕೆಟ್ ಮಾತ್ರ, ಎಂಟ್ರಿ ಲೆವೆಲ್ ಮಾತ್ರ ಅದು ಯೂಸ್ ಆಗುತ್ತೆ. ಇಡೀ ಲೈಫ್ ಪೂರ್ತಿ ಯೂಸ್ ಆಗುತ್ತಾ? ನೋ. ಸೊ ಅದನ್ನು ನೋಡಿ, ಪಾಸಿಬಿಲಿಟೀಸ್ ಏನಿದೆ ಅದನ್ನು ಯೋಚನೆ ಮಾಡಿ, ಮತ್ತೆ ಪ್ರಾಬ್ಲಮ್ ಕಡೆ ಯೋಚನೆ ಮಾಡಿಬಿಡಿ, ಸೊಲ್ಯೂಷನ್ ಕಡೆ ಓರಿಯೆಂಟೆಡ್ ಆಗಿ ಯೋಚನೆ ಮಾಡಿ ಅಷ್ಟೇ. ನಮಸ್ಕಾರ.